ಎಷ್ಟೊತ್ತಿ ಬರೋದು? ಒಂದು ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗಿಯಲ್ಲ. ನಾನು ಬೀದಿಲಿ ಹಿಂಗೆ ನಿಂತ್ಕೊಂಡು ಕಾಯ್ಬೇಕಾ? ಅಯ್ಯೋ ಅದೊಂದು ದೊಡ್ಡ ಕತೆ. ಹತ್ತಮ್ಮ, ಆಮೇಲೆ ಹೇಳ್ತೀನಿ. ಅಮ್ಮ, ನಿನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ, ನೀನು ಬಸ್ಸಲ್ಲಿ ಹೋಗಮ್ಮ. ಯಾಕೆ? ಏನಾಯ್ತು? ಅಯ್ಯೋ ಆಮೇಲೆ ಹೇಳ್ತೀನಿ. ಆಧಾರ್ ಕಾರ್ಡ್ ತಂದಿದ್ಯಾ ತಾನೆ? ಸರಿ ಬಾ. ಇಲ್ಲೇನಾದ್ರೂ ಕೆಲಸ ಸಿಕ್ಬಿಟ್ರೆ ಅಕ್ಕನ ಮದ್ವೆ ದಾಮ್ ಧೂಮ್ ಅಂತ ಮಾಡ್ಬೋದು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಏನ್ ಬೇಕಿತ್ತು? ಕೆಲ್ಸ ಸರ್, ಹೊರಗಡೆ ಕೆಲ್ಸದವ್ರು ಬೇಕು ಅಂತ ಬೋರ್ಡ್ ಹಾಕಿದಿರಲ್ಲ. ಎಕ್ಸ್ಪೀರಿಯನ್ಸ್ ಇದೆಯಾ ಮೇಡಮ್? ಎಕ್ಸ್ಟ್ರಾನೇ ಇದೆ. ಕೆಲ್ಸ ಕೊಟ್ಟು ನೋಡಿ ಸರ್, ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಮಾಡಿ ಮುಗಿಸ್ತೀನಿ. ಕೆಲಸ ಕೊಡೋದು ನಾನಲ್ಲ ಮೇಡಮ್, ನಮ್ಮ ಬಾಸು. ಕೇಳ್ಕೊಂಡ್ ಬರ್ತೀನಿ, ಕೂತಿರಿ. ಇವತ್ತೇನಾದ್ರೂ ಆಗ್ಲಿ ಕೆಲ್ಸ ಗಿಟ್ಟಿಸ್ಕೊಂಡೇ ಹೋಗೋದು. ಮಗ, ನೀನೇನೇ ಹೇಳು, ನಮ್ಮ ಗೌತಮ್ ಭೂಮಿ ಜೋಡಿ ಅಂದ್ರೆ ಜೋಡಿನೋ. ಏನ್ ಅಂಡರ್ಸ್ಟ್ಯಾಂಡಿಂಗು, ಏನ್ ಹೊಂದಾಣಿಕೆ, ಏನ್ ಪ್ರೀತಿ, ಏನ್ ವಿಶ್ವಾಸ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಜೀವನದಲ್ಲಿ ಹೆಂಡತಿ ಸಿಕ್ಕರೆ ಭೂಮಿ ತರ ಸಿಗ್ಬೇಕು. ಯಾಕೋ ಭೂಮಿಕಾ ತರ ಹುಡುಗಿ ಸಿಕ್ಕ? ನಾನ್ ಗೌತಮ್ ದೇವನ್ ತರ ಕಾಣ್ತಾ ಇಲ್ವಾ? ನೀನ್ ಎಕ್ಸ್ಟ್ರಾಡಿನರಿ ಚಿಕ್ಕ, ಎಕ್ಸ್ಟ್ರಾಡಿನರಿ. ಮತ್ತೆ ಓ ಮಗ, ಈ ಮ್ಯಾನೇಜರು ರಾಂಗ್ ಟೈಮಲ್ಲಿ ಉಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ಭೂಮಿಕನ್ನ ನೋಡ್ತಿರ್ಬೇಕಾದ್ರೇನೆ ಫೋನ್ ಮಾಡ್ತಾನೆ. ಹಲೋ, ಹೇಳ್ರಿ ಸರ್. ನಮಸ್ಕಾರ ಸರ್, ನಾನು ಮ್ಯಾನೇಜರು. ಹ್ಞೂ ರೀ, ನೀವು ಮ್ಯಾನೇಜರೇ. ಏನ್ ಡೌಟಾ? ಸರ್ ಅದೇ ನಮ್ಮ ಬ್ರಾಂಚ್ಗೆ ಒಬ್ರು ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು ಅಂತ ಕೇಳಿದ್ನಲ್ಲ. ಸೇಲ್ಸ್ ಎಕ್ಸಿಕ್ಯೂಟಿವ್ ತಗೊಳ್ಳಿ ಅಂತ ಹೇಳಿದ್ನಲ್ರಿ ಸರ್. ಅದು ಸ್ಪೀಕರ್ ಆನ್ ಮಾಡು. ಸೇಲ್ಸ್ ಅಲ್ಲಿ ಒಂದ್ ಹೆಣ್ಮಗು ನಗ್ನಗ್ತಾ ಕಿಲಕಿಲ ಅಂತ ಮಾತಾಡ್ತಿದ್ರೆ ನಮ್ ಸ್ಟಾಕ್ ಎಲ್ಲ ಪಟಪಟ ಅಂತ ಖಾಲಿ ಆಗ್ಬಿಡುತ್ತೆ ಸರ್. ಸ್ಟಾಕ್ಸ್ ಎಲ್ಲ ತುಕ್ಕಿ ಹಿಡಿದು ಗುಜರಿಗೆ ಹಾಕಿದ್ರು ಪರವಾಗಿಲ್ಲ, ಹೆಣ್ಮಕ್ಳನ್ನ ಯಾರನ್ನೂ ಕೆಲ್ಸಕ್ಕೆ ತಗೊಳಾಗಿಲ್ಲ. ಕಟ್ ಮಾಡು ಚಿಕ್ಕ. ಮಗ, ಆಕ್ಚುಲಿ ಮ್ಯಾನೇಜರ್ ಹೇಳ್ತಿರೋದ್ರಲ್ಲೂ ಲಾಜಿಕ್ ಇದೆ. ವಾಟ್ನ? ಆಯ್ತು ಬಿಡ. ಚಿಕ್ಕು, ನೀನು ಗೊತ್ತು ತಾನೆ, ನನಗೆ ಹುಡುಗಿರಂದ್ರೆ ಆಗಲ್ಲ. ಅಂಥದ್ರಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಸುತ್ತ ಅವರೇ ಇರಿದ್ರೆ ನಾವು ನೆಮ್ಮದಿಯಾಗಿ ಇರೋಕ್ಕಾಗುತ್ತೆ. ನಮ್ಮ ಯಾವ ಬ್ರಾಂಚಲ್ಲಿ ಇಲ್ದಿರೋ ಪ್ರಾಬ್ಲಮ್ ಇಲ್ಲೇನಾ? ನಡಿ, ನಾನೇ ನೋಡ್ತೀನಿ. ನೀನೇ ಹೋಗ್ತಾ ಇದೀಯ ಅಂದ್ರೆ ಗೋವಿಂದ ಗೋವಿಂದ. ಇದ್ರ ಬಗ್ಗೆ ಹೇಳಿಮ್ಮ. ಸರ್, ಇದು ಬಂದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷಿನ್. ನಿಮ್ಮನೆ 4 ಜನ ಅಲ್ವಾ ಇರೋದು? ಹಾಗಾದ್ರೆ ಇದು ತಗೊಳ್ಳಿ ಸರ್, ಸೂಪರ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕಿಂತ ಬೆಟರ್ ವರ್ಷನ್ ಇಲ್ಲಮ್ಮ? ಇದೆ ಸರ್, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಸರ್, ಟಾಪ್ ಲೋಡ್ ವಾಷಿಂಗ್ ಮಷೀನ್, ಫುಲ್ಲಿ ಆಟೋಮೆಟಿಕ್ ಸರ್. ಇಲ್ಲಿ ನೋಡಿ, ಇದು ನಿಮ್ಗೆ ವಾಶ್ ಮಾಡಿ ಡ್ರೈ ಮಾಡೋದಲ್ದೆ ಐರನ್ ಮಾಡ್ಕೊಟ್ಬಿಡುತ್ತೆ. ಬಟ್ಟೆ ಬಣ್ಣ ಹೋಗಲ್ಲ ತಾನೆ ಸರ್? ನಿಮ್ ಬಟ್ಟೆಯಲ್ಲಿ ಕಲರು ಕೊಳೆ ಇದ್ರೆ ಕೊಳೆ ಮಾತ್ರ ಹೋಗುತ್ತೆ. ಈಗಲೇ ತಗೊಂಡ್ಬಿಡಿ ಸರ್, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಲ್ಲಿದೆ. ನಾಳೆ ಬಂದ್ರೆ ಸಿಗುತ್ತೋ ಇಲ್ವೋ? ಹಾಗಾದ್ರೆ ಇದನ್ನೇ ಬುಕ್ ಮಾಡ್ತೀನಿ ಬಿಡಮ್ಮ. ಸರಿ ಸರ್, ಅಲ್ಲಿ ಕ್ಯಾಶ್ ಕೌಂಟರ್ ಇದೆ, ಪೇ ಮಾಡ್ತೀರಿ, ನಾನು ಬರ್ತೀನಿ. ಓಕೆ. ಮಾತಲ್ಲೇ ಮಿಠಾಯಿ ತಿನ್ಸಿ ಕಲ್ಲುನು ಕೂಡ 24 ಕ್ಯಾರೆಟ್ ಗೋಲ್ಡ್ ಅಂತ ಯಾಕಣಮ್ಮ ನೀನು? ಹಾಗಾದ್ರೆ ಈ ಕೆಲಸ ನಂಗೇನಾ ಸರ್? ಇಲ್ಲಿ ನಮ್ಮ ಬಾಸು ಹೆಣ್ಮಕ್ಳಿಗೆ ಕೆಲಸ ಕೊಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಯಾವನ್ರಿ ನಿಮ್ ಬಾಸು? ಅನ್ಕೊಂಡೆ, ಆ ಸಿಡುಕ್ ಮೂತಿ ಸಿಂಗ್ಲಿಕ್ಕನ್ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ನಾನು ಹೋಗಿದ್ ಕೆಲಸ ಯಾವ್ದು ಆಗಲ್ಲ ಅಂತ. ಅಯ್ಯಯ್ಯೋ, ಅದಾಗಲ್ಲಮ್ಮ. ಇಲ್ಲಿರೋ ಸ್ಟಾಕ್ ಎಲ್ಲ ಖಾಲಿ ಆಗೋವರೆಗೂ ಹೊಸದಾಗಿ ಯಾರನ್ನು ಕೆಲಸ ಸೇರ್ಸ್ಕೋಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಏನೀಗ ಇದನ್ನೆಲ್ಲ ನಾನ್ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಿದ್ರೆ ನನ್ ಕೆಲಸ ಪಕ್ಕ ಅಲ್ವಾ? ಇದನ್ನೆಲ್ಲ ನೀನ್ ಸೇಲ್ ಮಾಡ್ತೀನಮ್ಮ? ಹೌದು ಸರ್. ಸರಿನಮ್ಮ, ನಿನ್ ಕೆಲಸ ಪಕ್ಕ. ಇಲ್ಲಿ ನೋಡಿ ಸರ್, ನನ್ ಕಡೆಯಿಂದ ಬರೋರೆಲ್ಲ ಈ ಪಾಂಪ್ಲೆಟ್ಸ್ ತಗೊಂಡ್ಬರ್ತಾರೆ. ಇದ್ರ ಮೇಲೆ ಶುಭ ಅಂತ ನನ್ ಸೈನು ಇರುತ್ತೆ. ಆಗ ಗೊತ್ತಾಗುತ್ತೆ ನನ್ ಕಡೆಯಿಂದ ಎಷ್ಟು ಜನ ಬಂದ್ರು ಅಂತ. ಸರಿ ಸರ್, ನಾನ್ ಬರ್ತೀನಿ. ಆಯ್ತಮ್ಮ.
ನನ್ನ ಸರ್ವಿಸಲ್ಲಿ ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಇವತ್ತಿರೋ ಜೋಶು ನಾಳೆ ಇರೋದಿಲ್ಲ. ಹಾಯ್ ಹಲೋ ನಮಸ್ಕಾರ ಕಣ್ರಿ, ವೆಲ್ಕಮ್ ಟು ಅಂಕೋ ಡೊಂಕೋ ಡೈಲಿ ವ್ಲಾಗ್. ಇವತ್ತು ನನ್ನ ವ್ಲಾಗ್ ಅಲ್ಲಿ ನಮ್ಮನೆ ಲಿಟಲ್ ಚಾಂಪ್ ಆದ ನನ್ನ ತಂಗಿ ಸಂಗೀತ ಹೇಗೆ ಪ್ರಾಕ್ಟೀಸ್ ಮಾಡ್ತಾಳೆ ನೋಡೋಣ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಹಿಡಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೆಲಸ ಮಾಡೋಕೆ ಯಾರ್ಯಾರ್ದು ಕಾಲ್ ಹಿಡಿಬೇಕಾಗುತ್ತೆ. ಈ ಶುಭ ಅಂತೋಳಲ್ಲ, ಬುದ್ಧಿ ಕಾಲಿಲ್ಲ ಅಂದ್ರೂ ಓಡಿಸ್ಬೋದು, ಓಡಿಸ್ತೀನಿ. ಹಲೋ ಶುಭ, ಕಾಮು ವಿನಾಯಕ ಬಸ್ ಸ್ಟಾಪ್ ಹತ್ರ ಹೋಗ್ತೀನಿ ಅಂತ ಹೋದ್ಲು ಕಣೆ. ಓ ಹೌದಾ ಅಮ್ಮ, ಬರ್ಬೇಕಾದ್ರೆ ಬಸ್ ಮೇಲೆ ಅಮೃತಧಾರೆ ಪೋಸ್ಟರ್ ನೋಡ್ದೆ. ಅತ್ತೆ ಅದ್ನೇನಾದ್ರೂ ಹುಡ್ಕೊಂಡು ಹೋದ್ರಾ ಅಂತ. ಅಯ್ಯೋ, ಅದಕ್ಕಲ್ವೇ ನಾನು ಹೇಳಿದ್ದು, ಮದ್ವೆ ಮನೆಗೆ ಡೆಲಿವರಿ ಐಟಮ್ಸ್ ಕೊಡಕ್ಕೆ ವಿನಾಯಕ ಬಸ್ ಸ್ಟಾಪ್ ಹತ್ರ ಹೋಗಿದ್ದಾಳೆ ಅಂತಂದೆ ಅಷ್ಟೇ. ಅವಳು ಇನ್ನೇನ್ ಬಂದ್ಬಿಡ್ತಾಳೆ, ಸ್ವಲ್ಪ ಬೇಗ ಹೋಗಮ್ಮ. ಸರಿ ಸರಿ, ನಾನು ಹೋಗಿ ನೋಡ್ತೀನಿ ಬಿಡಮ್ಮ. ಅಂಕಿತಾ, ಅಮ್ಮ ತಿನ್ನಕ್ಕೇನು ತಂದಿಲ್ವಾ? ಆಹಾಹಾ, ತಿಂಡ್ಪೋತಿ ಚಿಕ್ಕಿ ಕಂಡ ತಕ್ಷಣ ಮುಖ ಅರಳ್ಬಿಡ್ತು. ಮೇಡಮ್ ನೆನ್ಪಿರ್ಲಿ, ನಿಂಗೆ ಮನೇಲಿ 3 ಜನ ಅಕ್ಕಂದ್ರು, ಅದ್ರಲ್ಲಿ ನಮಗೂ ಪಾಲಿದೆ. ಏನಾದ್ರಮ್ಮ ಮ್ಯಾಟ್ರಿಮೋನಿಲಿ? ಸುಮ್ಮನಿರೆ, ಅಪ್ಪ ಮಲ್ಕೊಂಡಿದ್ದಾರೆ. ಎದ್ದೇನಾದ್ರು ಕೇಳಿದ್ರೆ ಏನ್ ಹೇಳ್ತೀಯ? ಏನೇ ಅವಾಗಿಂದ ವಿಶ್ವೇಶ್ ಅಂತಿದ್ಯಾ? ಏನೇ ಇದೆ ಅಲ್ಲಿ? ಮತ್ತೆ ನಮ್ಮ ಮನೆ ಪರಿಸ್ಥಿತಿ ನಿನಗೆ ಮೊದಲೇ ಗೊತ್ತಿದೆಯಲ್ವಾ? 4 ಜನ ಹೆಣ್ಮಕ್ಳು. ಇಂಥ ಟೈಮಲ್ಲಿ ನಿನ್ನ ತವ್ರ ಮನೆಯವ್ರು ಕೊಟ್ಟಿರೋ ಒಡವೆನ ಆಡೆ ಇಟ್ಬಿಟ್ಟು ಮ್ಯಾಟ್ರಿಮೋನಿಗೆ 3 ಲಕ್ಷ ಕಟ್ಟಬೇಕಿತ್ತಾ? ಅಂಕಿತಾ, ಏನಾಯ್ತಪ್ಪ? ಏನಿಲ್ಲಮ್ಮ, ನಿಮ್ಮ ಅಮ್ಮನಿಗೆ ತವ್ರ ಮನೆಯವರು 2 ಬಳೆ ಕೊಟ್ಟಿದ್ರು. ಅದನ್ನು ಅಡ ಇಟ್ಟು ನಿನ್ನ ಮದುವೆಗೆ ಗಂಡ್ರಿಗೋಸ್ಕರ ಮ್ಯಾಟ್ರಿಮೋನಿಗೆ 3 ಲಕ್ಷ ಕೊಟ್ಟಿದ್ದಾಳೆ. ಅಮ್ಮ ಇವತ್ತು ಮ್ಯಾಟ್ರಿಮೋನಿಗೆ ದುಡ್ಡು ಕಟ್ ಬಂದಿದ್ಯಂತೆ, ಬೇಗ ಮದ್ವೆ ಆಗುತ್ತೆ ನಿಂಗೆ. ಕಂದ, ನನಗೆ ಬಂಗಾರದಂತ 4 ಹೆಣ್ಮಕ್ಳು ಕೊಟ್ಟಿದ್ದಾನೆ ಆ ಗಣೇಶ, ಆದ್ರೆ ಮದ್ವೆ ಮಾಡೋ ಯೋಗ ಕೊಟ್ಟಿಲ್ಲ. ನಿನಗಿಂತ ಹೆಚ್ಚೇನೆ ನಂಗ ಬಂಗಾರದ ಬಳೆಗಳು. ಆದರೂ ಹೀಗೆಲ್ಲ ಮಾಡಬಾರಾಗಿತ್ತು ಕಣೆ ಪದ್ಮ. ನೀನು ಹಾಗೆ ಮಾಡ್ಬಾರ್ದಾಗಿತ್ತು ಅಂದ್ರೆ ಇನ್ ಹೇಗ್ ಮಾಡ್ಬೇಕಾಗಿತ್ತು? ಮಗಳಿಗೆ ಮದ್ವೆ ಮಾಡೋ ಯೋಚನೆ ಇಲ್ವಾ ನಿಮ್ಗೆ? ಸೂಪರ್ ಪಾಯಿಂಟ್ ಅಮ್ಮ. ಯೋಚನೆ ಇದೆ ಕಣೆ, ಹಾಗಂತ ಒಡವೆ ಮಾರಿ ಮದುವೆ ಮಾಡ್ಬೇಕಾ? ಅದು ಮ್ಯಾಟ್ರಿಮೋನಿಲಿ. ನನ್ನ ಮಗಳು ಮದ್ವೆಗಿಂತ ನಂಗೆ ಇನ್ಯಾವುದು ಹೆಚ್ಚಲ್ಲ ರೀ. ಅದು ಮಾತು ಅಂದ್ರೆ ಪದ್ಮ, ನೀವೇನ್ ಹೇಳ್ತೀರಾ ಮಿಸ್ಟರ್ ನಾಗಶೇಖರ್? ಅವಳು ನಿನ್ನೆ ಮಾತ್ರ ಮಗಳಲ್ಲ, ನನಗೂ ಮಗಳೇ. ಬ್ರೋಕರ್ಗೆ ಹುಡುಕಕ್ಕೆ ಹೇಳಿದ್ದೀನಿ, 10,000 ಕೊಟ್ರೆ ಮುಗೀತು. ಮ್ಯಾಟ್ರಿಮೋನಿಗೆ 3 ಲಕ್ಷ ಯಾಕೆ ಕೊಡ್ಬೇಕಿತ್ತು? ಕರೆಕ್ಟು, 3 ಲಕ್ಷ ಯಾಕೆ ಕೊಡ್ಬೇಕಾಗಿತ್ತಮ್ಮ? ನಿಮ್ ಬ್ರೋಕರ್ ತೋರಿಸಿರೋ ಸಂಬಂಧಗಳನ್ನ ನಾನು ನೋಡಿದ್ದೀನಿ. ಯಾಕೆ ಅಷ್ಟೊಂದು ಗಂಡುಗಳನ್ನ ತೋರಿಸಿಲ್ವಾ? ನೋಡಿದ್ನಲ್ಲ, ನಿಮ್ಮ ಆಫೀಸರ್ ಎದುರಿಗೆ, ನಿಮ್ಮ ಮ್ಯಾನೇಜರ್ ಎದುರಿಗೆ ಹೇಗೆ ಮರ್ಯಾದೆ ಕಳೆದ ಅಂತ. ಇನ್ನೂ ಆ ಬ್ರೋಕರ್ನೇ ನಂಬ್ಕೊಂಡು ಕೂತ್ಕೋತೀರಾ ನೀವು? ಚಂದವಾಗಿರೋಳ್ಗೆ ಕಿವಿ ಮಂದ ಅನ್ನೋದೊಂದೇ ಅಡ್ಡಿ ಆಗುತ್ತಾ ಅಂತ. ಮೊದಲನೇ ಹೆಂಡತಿ ಸತ್ತೋಗಿದ್ದಾಳಂತೆ, ಇದಕ್ಕಿಂತ ಒಳ್ಳೆ ಸಂಬಂಧಿ ನಿಲ್ ಸಿಗುತ್ತೆ, ಒಪ್ಕೊಳ್ಳಿ. ಯಾಕೆ ಮಗಳೇ? ಇದಾಗಿ ಮನೆಗೆ ಎಷ್ಟೊಂದು ತೊಂದರೆ. ಈ ಹಾಳಾದ ಕಿವುಡಿ ಇಲ್ಲದೆ ಹೋಗಿದ್ದಿದ್ರೆ ನಾನು ಎಲ್ಲರ ತರ ದುಡ್ಡು ಈ ಮನೆಗೆ ಸಹಾಯ ಮಾಡ್ತಿದ್ದೆ. ಅಯ್ಯೋ ಹುಚ್ಚಿ, ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಭಾರ ಆಗ್ತಾರ? ಸುಮ್ಮನೆ ಏನೇನು ಯೋಚನೆ ಮಾಡಬೇಡ. ನಾವು ಮಾಡೋದು ನೀನು ಒಳ್ಳೇದಕ್ಕಲ್ವೇನಮ್ಮ? ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನಾವು ಹೇಗೆ ತಡ್ಕೊಳ್ಳೋದು ಹೇಳು? ಆದರೂ ನೀನು ಮ್ಯಾಟ್ರಿಮೋನಿಗೆ ದುಡ್ಡು ಕಟ್ಬಾರ್ದಾಗಿತ್ತಮ್ಮ.
ಅದೇ ದುಡ್ಡಲ್ಲಿ ಅಪ್ಪನ ಕಾಲಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಾಗಿತ್ತಲ್ವಾ? ಮಗಳೇ, ನೀನು ನಮ್ಮನೆ ಮಹಾಲಕ್ಷ್ಮಿ, ಹೀಗೆಲ್ಲ ಆಳಬಾರ್ದು. ನಿಮ್ಮಮ್ಮ ಮಾಡಿದ್ದು ಸರಿಯಾಗಿದೆ. ನಾಳೆ ನಿನಗೊಬ್ಬ ಒಳ್ಳೆ ಗಂಡು ಸಿಕ್ಕಿ ಮದುವೆ ಆದರೆ ನಾವೆಲ್ಲ ಖುಷಿಯಾಗಿರ್ತೀವಲ್ವಾ? ನಾನು ಸುಮ್ಮನೆ ಪದ್ಯಗೆ ಕಾಲು ಎಳೆದೆ, ಸ್ವಲ್ಪ ಉದ್ದ ಆಗಲಿ ಅಂತ. ನೀನು ಅಳಬಾರ್ದು, ನಗಬೇಕು. ನಗು, ನಗಬೇಕು. ಮೇಡಮ್, ಯಶವಂತಪುರ ಬಸ್ ಯಾವ ಕಡೆಯಿಂದ ಬರೋದು? ನೋಡ್ರಿ, ಆ ಕಡೆ ಹೋದ್ರೆ ಯಶವಂತಪುರ ಬಸ್ ಬರುತ್ತೆ, ಈ ಕಡೆ ನಿಂತ್ರೆ ಯಾವ ಬಸ್ಸು ಬರಲ್ಲ. ನಿಮ್ಗೆ ಯಾವ ಕಡೆ ಬೇಕು? ನನಗಿಷ್ಟು ಬ್ಯಾಗ್ನೇ ತಗೊಂಡು ಹೋಗ್ಬಿಟ್ನಲ್ಲಪ್ಪ ಇವನು. ಕಳ್ಳನ್ ಮಕ್ಕಳು. ಮಗ ನೋಡು, ಚಿಕ್ಕು, ನಾನು ಲೇಡೀಸ್ ಬಸ್ ಎಲ್ಲ ಮುಟ್ಟಲ್ಲ. ನೀನೊಳ್ಳೆ ನೋಡಕ್ಕೆ 30+ ಅನ್ಸುತ್ತೆ. ನಮ್ ಭೂಮಿಕಾ ಅವ್ರ ಬ್ಯಾಗ್ ತರನೇ ಇದೆ. ಚಿಕ್ಕು, ನೀನು ಸೀರಿಯಲ್ ಹುಚ್ಚೋ, ಅದು ಯಾರಿಗೆ ಸೇರ್ಬೇಕೋ ಅವ್ರಿಗೆ ತಲುಪ್ಸೋಣ. ಗಿರ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಒಂದ್ಸರಿ ನೋಡ್ಬಿಡ್ತೇನೆ. ನೋಡ್ಲಾ ಬೇಡ್ಬಾ, ನೋಡ್ಲಾ ಬೇಡ್ಬಾ, ನೋಡ್ಲಾ ಬೇಡ್ಬಾ. ಹಂಗೆಲ್ಲ ಬೇರೆಯವ್ರ ಪರ್ಸ್ ಚೆಕ್ ಮಾಡಬಾರ್ದು. ಏನಾಗಲ್ಲ, ಇಲ್ಲ ನೋಡ್ತೀನಿ ಒಂದ್ಸರಿ. ಬುಕ್ಕು ಇವ್ರಿಗೂ ನಮ್ ಭೂಮಿಕಾ ಅವ್ರ ತರ ಬುಕ್ ಹೋದ ಅಭ್ಯಾಸ ಇದೆ. ಮತ್ತೆ ಏನೇನಿದೆ ಒಂದ್ಸರಿ ನೋಡ್ಬಿಡ್ತೀನಿ. ಮಾತ್ರೆ ಮಗ, ನೋವಿನ ಸ್ಪ್ರೇ ಮಗ, ಇದು ಭೂಮಿ ಅಲ್ಲ ಕಣೋ, ಭೂಮಿ ಅವ್ರ ಮಮ್ಮಿ. ಏನ್ ಮೋಸ ಆಯ್ತು? ಹೇಳಿದೆ ತಾನೆ ಬೇಡ ಅಂತ. ನನ್ನ ಮಾತು ಕೇಳ್ತೀಯ ನೀನು? ನನ್ನಿಷ್ಟದಂಗಿರ್ಲಿ ಅಂತ ಕಷ್ಟಪಟ್ಟ ಬ್ಯಾಗ್ ತಗೊಂಡಿದ್ದೆ. ಗೂಬೆ ನನ್ನ ಮಗನಿಗೆ ನನ್ನ ಬ್ಯಾಗೇ ಬೇಕಿದ್ದ ಕತ್ಕೊಂಡೋಗಕ್ಕೆ. ಬ್ಯಾಗೆ ಕಳ್ದೋಯ್ತು. ಅಯ್ಯೋ ದೇವ್ರೆ. ಇಲ್ಲಕ್ಕ, ಗೂಬೆ ನನ್ನ ಮಗ ಓಡೋಗ್ಬಿಟ್ಟ, ಸಿಗ್ಲೇ ಇಲ್ಲ. ಅಯ್ಯೋ ದೇವ್ರೆ. ಅತ್ತೆ, ಏನ್ ಹುಡುಕ್ತಿದ್ದೀರಾ? ನಿಮ್ ಗುಂಡು ಏನಾದ್ರೂ ಬ್ಯಾಗಿಂದ ಬಿದ್ದೋದ್ನ ಹೇಗೆ? ಇಲ್ಲ ಕಡೆ ಶುಭ, ನನ್ ಬಂಗಾರದಂತ ವ್ಯಾನಿಟಿ ಬ್ಯಾಗು ಯಾವನೋ ಕಿತ್ಕೊಂಡು ಈ ಕಡೆನೆ ಓಡೋಗ್ಬಿಟ್ಟ. ಅಯ್ಯೋ ಹೌದಾ? ಬಾ ಮತ್ತೆ ಹತ್ತು. ಅಕ್ಕ, ಇದೊಂದು ಬ್ಯಾಗ್ ಕೊಡಕ್ಕ. ನಿಲ್ಸೆ. ಅಯ್ಯೋ, ನನ್ನ ಬ್ಯಾಗು. ಯಾವನ ಹೈಟೆಕ್ ಕಳ್ಳ ಕಾಸ್ಟ್ಲಿ ಕಾರಲ್ಲಿ ಬಂದು ಕಳ್ತನ ಮಾಡ್ತಾನೆ. ಅವ್ನು ಯಾರಾದ್ರೆ ನಮ್ಗೇನೆ. ನನ್ನ ಫೇವ್ರೆಟ್ ಬ್ಯಾಗ್ ನನಗೆ ಮತ್ತೆ ಸಿಕ್ತಲ್ಲ, ಅದಕ್ಕೆ ಹೇಳಿ ಇವತ್ತು ಗಣೇಶನ್ಗೆ ತುಪ್ಪದ ದೀಪ ಹಚ್ಚಿಸ್ತೀನಿ. ನಡಿ ಹೋಗೋಣ. ಲೇ ಶುಭ, ನನ್ನ ಸೊಂಟ ನೋವುತ್ತಿದೆ ಕಣೆ. ಅತ್ತೆ, ನೀನ್ ಹಿಂಗ್ ಸೊಂಟ ನೋವು ಅಂತಿದ್ರೆ ನಿನ್ನ ಗೌತಮ್ ದೇವನ್ ಸಿಗೋದಾದ್ರೂ ಹೇಗೆ ಅಂತ. ಅದಕ್ಕೆ ನಿನ್ನ ಎಲ್ಲ ಆಂಟಿ. ಯಾರ್ಗ ಸೊಂಟ ನೋವು? ನಿಮ್ಮ ಅಜ್ಜಿಗೆ. ನೋಡು, ನನಗೆ ಯಾವ ಸೊಂಟ ನೋವು ಇಲ್ಲ. ನನ್ನ ಗುಂಡು ಯಾವತ್ತಿದ್ರು ನನಗೆ ಸಿಗೋದು. ಬಾರೆ.
ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ನೀನು ಸರಿಯಾದ ಸಮಯಕ್ಕೆ ಬಂದಮ್ಮ. ಎಲ್ಲಾನು ಚೆಕ್ ಮಾಡ್ಕೊಂಡ್ರಿ. ಅಯ್ಯೋ, ಪದ್ದಕ್ಕನ ಅಂಗಡಿ ಅಂದರೆ ಚೆಕ್ ಮಾಡಬೇಕಾ? ಅದೆಲ್ಲ ನಂಬಿಕೆ. ಏನು ಆರ್ಗನೈಸ್ ಮಾಡ್ತಾ ಇದ್ದೀರಿ ನೀವು? ಅಲ್ಲಿ ಪನ್ನೀರ್ ಹಾಕೋರು ಯಾರು ಇಲ್ವಲ್ರಿ ಅಲ್ಲಿ? ಸರ್ ಅವ್ರು ಬರೋದೊಂದು ಸ್ವಲ್ಪ ಲೇಟ್ ಆಗಿದೆ ಸರ್. ಸಾರಿ ಸರ್, ಬೇಗ ಅರೇಂಜ್ ಮಾಡ್ತೀವಿ ಸರ್. ಏನು ಸಾರಿ ಮಾಡ್ರಿ ಬೇಗ. ಇಲ್ಲಿರೋ ಸ್ಟಾಕ್ ಎಲ್ಲ ಖಾಲಿ ಆಗೋವರೆಗೂ ಹೊಸದಾಗಿ ಯಾರನ್ನು ಕೆಲಸ ಸೇರಿಸ್ಕೋಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಅತ್ತೆ ಬಾ ಇಲ್ಲಿ. ಬಾ ಅತ್ತೆ, ನೀನು ನಿಧಾನ ಕಡೆ ಬಾ ಅಂತೀನಿ. ಸರ್ ಸರ್ ಸರ್, ಏನ್ ಕೆಲಸ ಮಾಡ್ಬೇಕು ಹೇಳಿ ಸರ್, ನಾವು ಮಾಡ್ತೀವಿ. ಬೇಕಿದ್ರೆ 100 ರೂಪಾಯಿ ಕಮ್ಮಿನೇ ಕೊಡಿ. ನಿಜನೇನಮ್ಮ? ಹೌದು ಸರ್. ಟೇಬಲ್ ಹತ್ರ ಹೋಗ್ರಮ್ಮ, ಪೇಮೆಂಟ್ ಆಮೇಲೆ ಅರೇಂಜ್ ಮಾಡ್ತೀವಿ. ಸರಿ ಸರ್. ನೀನು ಲೂಸಾ? ಇಷ್ಟೊಂದು ಕೆಲಸ ಇಟ್ಕೊಂಡು ಈ ಕೆಲಸ ಮಾಡ್ತೀನಿ ಅಂತೆಲ್ಲ, ಅದು ಕಮ್ಮಿ ದುಡ್ಗೆ. ಏನೀಗ? ನನ್ನ ಪ್ಲಾನ್ ಬೇರೆನೇ ಇದೆ. ಈ ಸುಮ್ಮನೆ ಬಾ ಅತ್ತೆ. ಶುಭ, ಅಯ್ಯೋ ನಿನ್ ಮೈಂಡ್ ವಾಯ್ಸ್ ನನ್ಗೆ ಅರ್ಥ ಆಗಲ್ಲ ಕಣೆ. ನಿನ್ ಪ್ಲಾನ್ ಏನು ಅಂತ ಹೇಳ್ತಾ ಇಲ್ವಾ? ಆಂಟಿ, ನೀವು ಸೀರಿಯಲ್ ಆಕ್ಟ್ರೆಸ್ ತಾನೆ? ಇಲ್ಲಮ್ಮ. ಇವ್ರಾ? ನಿಮ್ಮ ಮುಖ ಎಷ್ಟು ಚೆನ್ನಾಗಿದೆ, ಆದ್ರೆ ಸೀರೆನೇ ಯಾಕೋ ಒಪ್ತಿಲ್ಲ. ಬಣ್ಣ ಹೋಗಿದೆ ಅನ್ಸುತ್ತೆ. ವಾಷಿಂಗ್ ಮಷಿನ್ ಹಳೇದಾ? ನಮ್ಮ ಹಳೇದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದ್ಕೇನ್ ಇವಾಗ ಇಲ್ಲಿ ನೋಡಿ, 40% ಆಫರು, ಜೊತೆಗೆ ವ್ಯಾರಂಟಿನೂ ಬರುತ್ತೆ. ನೀವು ಹೊಸ ವಾಷಿಂಗ್ ಮಷೀನು ತಗೋಬಹುದು. ಎಲ್ಲಮ್ಮ? ಎಲ್ಲ ಡೀಟೇಲ್ಸ್ ಅದ್ರಲ್ಲೇ ಇದೆ. ಒಂದ್ ನಿಮಿಷ ಕೊಡಿ. ಬರ್ಬೇಕಾದ್ರೆ ಇದನ್ನ ತರೋದ್ ಮರಿಬೇಡಿ. ಇದು ತಗೊಂಡ್ ಬಂದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಸರಿನಮ್ಮ, ನಾನು ಬರ್ತೀನಿ. ಆಂಟಿ, 40% ಆಫರ್ ಜೊತೆ ಕುಕ್ಕರು ಫ್ರೀ. ಏನಿವಾಗ ತಗೊಂಡ್ಬಿಡಿ. ಏನ್ ತಲೆನೇ ನಿಂದು? ಮ್ಯೂಸಿಯಂ ಅಲ್ಲಿ ಇಡ್ಬೇಕು. ನಾ ಗೊತ್ತಲ್ಲ, ನನ್ ಮುದ್ದು ಕಡೆ ನೀನು. ಮಗ, ಆರ್ಡರ್ ಮಾಡಿದ ಸ್ಟಾಕ್ಸ್ ಎಲ್ಲ ಬಂದಿದೆ. ಬ್ಯಾಲೆನ್ಸ್ ಅಮೌಂಟ್ ರಿಲೀಸ್ ಮಾಡಿದ್ರೆ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೌದಾ? ಚೆಕ್ ಸೈನ್ ಮಾಡಿ ಡ್ರಾಯಲ್ ಇಟ್ಟಿದ್ದೀನಿ. ಚೆಕ್ ಅದೇನಿದೆ ಕ್ಲಿಯರ್ ಮಾಡಿಬಿಡು. ಸರ್ ಕಮೆನ್. ಸರ್, 1 ವೀಕ್ ಲೀವ್ ಬೇಕಿತ್ತು. 1 ವೀಕ್ ಲೀವಾ? ನೀವು ಯೂಶಲಿ ಲೀವ್ ತೊಗೊಳಲ್ವಲ್ಲ? ಸರಿ ಆಯಿತು, 2 ವೀಕ್ಸ್ ತೊಗೊಳ್ಳಿ. ಆರಾಮಾಗಿ ಏನಿದೆ ಕೆಲಸ ಮುಗಿಸ್ಕೊಂಬಂದು. ಥ್ಯಾಂಕ್ ಯು ಸರ್. ಸರ್ ಸರ್, ತಪ್ಪದೆ ನಾನು ಮದುವೆಗೆ ಬರಬೇಕು. ಮದ್ವೆನಾ? ಇದಕ್ಕ 1 ವೀಕ್ ರಜಾ ಕೇಳಿದ್ದು? ಹಾಫ್ ಡೇ ಅಷ್ಟೇ ಲೀವ್ ಕೊಡೋದು. ಅಷ್ಟರಲ್ಲಿ ಕೆಲಸ ಏನಿದೆ ಮುಗಿಸ್ಕೊಂಡ್ಬಂದು ವಾಪಸ್ ಆಫೀಸಿಗೆ ಜಾಯ್ನ್ ಆಗಬೇಕು. ಅರ್ಥ ಆಯ್ತಲ್ಲ? ಸರ್ ಸರ್ ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಜಾಸ್ತಿ ಮಾತಾಡಿದ್ರೆ ಕೆಲಸದಿಂದಾನೇ ತೆಗೆದುಬಿಡ್ತೀನಿ. ಹಾಫ್ ಡೇ ಕೊಟ್ಟಿದ್ದೀನಿ ತಾನೆ? ಅಷ್ಟರಲ್ಲಿ ಅದೇನಿದೆ ಕೆಲಸ ಮುಗಿಸ್ಕೊಂಡ್ಬಂದು ವಾಪಸ್ ಆಫೀಸಿಗೆ ಜಾಯ್ನ್ ಆಗ್ಬೇಕು. ಸರ್ ಸರ್ ಅದು ಚಿಕ್ಕೋ, ನೀವು ಯಾಕೋ ಜಾಸ್ತಿ ಆಯ್ತು. ನೆಕ್ಸ್ಟ್ ಮಂತಿಂದ ಬರೋ ಇನ್ಸೆಂಟಿವ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ. ಬುದ್ಧಿ ಬರುತ್ತಾಗ. ಏ ಮಿಸ್ಟರ್, ದೇವ್ರ ಪ್ರಸಾದ ಕೊಟ್ಟಾಗ ಕೈ ಮುಗಿದು ತಗೊಂಡು ಹೋಗ್ತಾ ಇರಬೇಕು. ಅದು ಬಿಟ್ಟು ಪ್ರಸಾದಕ್ಕೆ ಪಾಯಸ ಮಾಡ್ಲಾ ಇಲ್ಲ ರಸಾಯನ ಮಾಡ್ಲಾ ಅಂತ ಕೂತ್ಕೋಬಾರ್ದು. ಯು ಅಂಡರ್ಸ್ಟ್ಯಾಂಡಿಂಗ್? ಸರ್. ವಾಟ್ ಎಸ್ ಸರ್? ಯಾ ಯು ಗೋನೋ ಮ್ಯಾರೇಜ್? ನನಗಿಂತ ಸ್ಮಾಲ್ ಬಾಯ್ಸ್ಗಳೆಲ್ಲ ಮದುವೆ ಆಗ್ತಾ ಇದ್ದಾರೆ. ನಾನು ಇನ್ನೂ ಸಿಂಗಲ್. ನನ್ನ ಮದುವೆ ಯಾವಾಗ ಆಗುತ್ತೋ? ನನ್ನ ಕನಸಿನ ರಾಣಿ ಭೂಮಿಕಾ ತರ ಹುಡುಗಿ ನನಗೆ ಯಾವಾಗ ಸಿಗ್ತಾಳೋ? ಭೂಮಿಕಾ, ಐ ಮಿಸ್ ಯು. ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ.
ಕಿರುಬೆರಳ ಈಗ ಬೆಸನಾಗಿದೆ, ಕನಸುಗಳ ಇಲ್ಲಿ ಹೊಸದಾಗಿದೆ. ಅಂಗಳವೇ ಚಪ್ಪರ ಹೊತ್ತು ಅಂದವಾಗಿದೆ. ಬೆಳಕಾಗುತ್ತಿದೆ, ಒಳಿತಾಗುತ್ತಿದೆ, ಒಂದಾಗುತ್ತಿದೆ ಈ ಬಾಳು. ಬದುಕೊಂದು ಬೆಳಗೋ ದೀಪ, ಶುಭಸ್ಯ ಶೀಘ್ರಂ. ಹಸನಾಗುತ್ತಿದೆ, ಹೊಸತಾಗುತ್ತಿದೆ, ಒಣವಾಗುತ್ತಿದೆ ನೀ ಹಾಡು. ಆಗುವುದು ಉಳಿತೆ ಆಗಲಿ, ಶುಭಸ್ಯ ಶೀಘ್ರಂ. ಎದೆಯ ಬಡಿತವೇ ಈಗ ಮೇಳವಾಗಿದೆ, ಅನುರಾಗದ ಅನುಬಂಧ